ಸುಮ್ಮನೆ ಸ್ವಲ್ಪ ದಯಮಾಯ್ತು ಸ್ವಲ್ಪ ಕನ್ನಡ ಸುದ್ದಿ ದಯಮಾಯ್ತು ಕ್ಯಾಂಡಿಡೇಟ್ ಮಾತಾಡಬೇಕು, ನಾನೇ ಮಾತಾಡಬೇಡ ಅಂತ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ಸುಮ್ಮನೆ ಇರಬೇಕು. ಒಂದು ಎರಡನೇ ಮಾತು 9ನೇ ತಾರೀಕು ಇಷ್ಟೇ ಜೋರಾಗಿದೆ. ಆದರೆ अमेंडमेंट बिल जैसे काले कानून हमारे ऊपर लागू किए हैं आज मुसलमानों की तारीख में, तो हमारे एमपी आली जनाब ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಇವತ್ತು ಕೊನೆ ದಿವಸ, ಅದರಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ KPCC ಅಧ್ಯಕ್ಷರು ಚುನಾವಣೆ ಪ್ರಚಾರದ ಅಂಗವಾಗಿ ಇವತ್ತು ಕೊನೆ ದಿವಸ ದಾವಣಗೆರೆಗೆ ಬಂದು ಕೊನೆ ಒಂದು ಪ್ರಚಾರನ ಮುಗಿಸಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಅದೇ ರೀತಿ ಎಲ್ಲ ಪತ್ರಿಕಾ ಮಿತ್ರರಿಗೂ ಭಾಳ ಇನ್ನೆರಡು ದಿವಸ ಉಳಿತು. ನಿಮ್ಮೆಲ್ಲ ಸಹಕಾರ ಭಾಳ ಮುಖ್ಯ. ಏನು ಬೇಕಾರೆ ಇತ್ಲಾಗ ಎಲ್ಲ ಬೇಕಾದ್ರೆ ಉಲ್ಟಾ ಎಲ್ಲ ಮಾಡಿಬಿಡ್ತಿರ್ಬೇಕಾರೆ, ಹಂಗೆ ನಮಗೆಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲಿ ನಮ್ಮ ಸಮರ್ಥ ಅಭ್ಯರ್ಥಿಗೆ ಹೆಚ್ಚಿನ ರೀತಿಯಿಂದ ನಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕಿಸ್ಬೇಕು. ತಮ್ಮ ಒಂದು ಪತ್ರಿಕಾ ಮುಖಾಂತರ ಒಳ್ಳೆಯ ಅಭ್ಯರ್ಥಿ ಮತ್ತು ಒಳ್ಳೆಯ ಸೂಕ್ತವಾದಂಥ ಅಭ್ಯರ್ಥಿನ ನಾವು ಕಣದಲ್ಲಿ ನಿಲ್ಲಿಸಿದ್ದೇವೆ. ಇವತ್ತು ಏನೇ ಕಷ್ಟ ಸುಖಗಳಿದ್ದರೂ ಬಡವರಿಗೆ ಮತ್ತು ಎಲ್ಲ ದೀನದಲಿತರಿಗೆ ಎಲ್ಲ ವಿಚಾರಗಳಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾರೆ. ಒಳ್ಳೆ ಕೆಲಸ ಕಾರ್ಯಗಳನ್ನ ಏನು ಅವ್ರು ರಾಜ್ಯ ಮಾಡಿದ್ರು ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡ್ಕೊಂಡು ಹೋಗ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ತಮ್ಮೆಲ್ಲರ ಒಂದು ಸಹಕಾರ ಭಾಳ ಮುಖ್ಯ. ಈ ಸಮಯದಲ್ಲಿ ತಮಗೆಲ್ಲರಿಗೂ ನಾನು ನಮ್ಮ KPCC ವತಿಯಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಎಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.